ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕುಶಲಕ್ಸಿಂದ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತೊಂದು ರೆಸಿಪಿ ತಂದಿದ್ದೀನಿ. ಬನ್ನಿ ಅದೇನಂತ ನೋಡೋಣ. ನೋಡಿ, ಮೊದಲಿಗೆ 1 ಲೀಟ್ರ್ ಹಾಲು ತೊಗೊಂಡಿದ್ದೀನಿ ನಾನು, ಮಾಮೂಲಿ ನಂದಿನಿ ಹಾಲು. ಅದರಲ್ಲಿ ಒಂದು ರಸಗುಲ್ಲ ರೆಸಿಪಿ ಮಾಡ್ತಾಯಿದ್ದೀನಿ. ಅದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿಲ್ಲ ನಾನು, ಸ್ಟಾರ್ಟಿಂಗು ಮಿಸ್ ಆಗಿದೆ, ಅದಕ್ಕೆ ಸ್ವಲ್ಪ ಈ ಥರ ಹಿಡಿದು ತೋರಿಸಿದ್ದೀನಿ. ನೋಡಿ, 1 ಲೀಟರ್ ಹಾಲಿಗೆ ನಾನು ಸ್ಟವ್ ಮೇಲೆ ಬಿಸಿ ಬಿಸಿ ಇದ್ದಂಗಲೇ ಒಂದು ಅರ್ಧ ಹೋಳು ನಿಂಬೆಹಣ್ಣನ್ನು, ಹಾಲು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಒಂದು ಅರ್ಧ ಹೋಳು ನಿಂಬೆಹಣ್ಣನ್ನು ಸೇರಿಸ್ಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದು ವಿಡಿಯೋ ಆನ್ ಆಗಿರಲಿಲ್ಲ, ನಾನು ಸಡನ್ಲಿ ನೋಡ್ಕೊಂಡಿರಲಿಲ್ಲ. ಏನು ತಿಳ್ಕೊಳ್ಬೇಡಿ. ನೋಡಿ, ಸಣ್ಣ ಉರಿನಲ್ಲಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು, ಆಗ ಚೆನ್ನಾಗಿ ಹಾಲೆಲ್ಲ ಒಡೆದೋಗುತ್ತೆ. ನೋಡಿ, ಈ ಥರ ಒಂದು ಜ್ಯೂಸ್ ಸೋಸೋದು ಸ್ಟ್ರೈನರ್ ತೊಗೊಂಡು ಅದಕ್ಕೆ ಒಂದು ಚೆನ್ನಾಗಿರೋದು ವೈಟ್ ಕಲರ್ ಕರ್ಚಿಪ್, ಅಂದರೆ ಯಾವುದಾದ್ರೂ ಆಯಿತು ಕರ್ಚಿಪ್ಪು, ಚೆನ್ನಾಗಿರೋ ಬಟ್ಟೆ ಒಟ್ಟಿಗೆ ನೀಟಾಗಿರೋದನ್ನು ಬಟ್ಟೆ ತಗೊಂಡು ಈ ಮಾಡಿರೋವಂಥ ಹಾಲು ಎಲ್ಲ ಒಡಿಸಿದ್ದೀವಲ್ವ ನಾವು ನಿಂಬೆಹಣ್ಣು ಹಾಕಿ, ಅದನ್ನು ಈ ರೀತಿ ಶೋಧಿಸ್ಕೊಳ್ಬೇಕು. ನೋಡಿ, ಈ ರೀತಿ ನೀಟಾಗಿ ಶೋಧಿಸ್ಕೊಳ್ಬೇಕು. ಇದು 1 ಲೀಟರ್ ಹಾಲಲ್ಲಿ ಮಾಡಿದ್ದೀನಿ ನಾನು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾವು ಬೇಕ್ರಿಗಳಲ್ಲೆಲ್ಲ ತಿಂತೀವಲ್ವ ರಸಗುಲ್ಲ, ಆ ಥರನೇ ಇರುತ್ತೆ. ನೋಡಿ, ಅದು ಸಡನ್ಲಿ ನನಗೆ ನಿಂಬೆಹಣ್ಣು ಬೀಜ ತೆಗೆಯೋದೇ ಮರ್ತೋಗ್ಬಿಡ್ತು. ಹಾಗಾಗಿ ನಿಂಬೆಹಣ್ಣು ಬೀಜ 1-2 ಅದರಲ್ಲೇ ಸೇರ್ಕೊಂಡಿತ್ತು. ಅದನ್ನೆಲ್ಲ ನಾನು ಚೆನ್ನಾಗಿ ತೊಳ್ಕೊಳ್ಬೇಕಾದ್ರೆ ಹಾಗೆ ತೆಗ್ದಾಕೊಂಡೆ. ನೀವು ನಾನು ಮಾಡಿದ ರೀತಿ ಮಾಡ್ಕೊಳ್ಬೇಡಿ. ನಿಂಬೆಹಣ್ಣನ್ನು ಬೀಜ ತೆಗೆದ್ಬಿಟ್ಟು ಹಾಲಿನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ರಸಗುಲ್ಲ. ನೋಡಿ, ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮನೇಲೆಲ್ಲ ತುಂಬ ಇಷ್ಟಪಡ್ತಾರೆ. ನೋಡಿ, ಎಷ್ಟೊಂದು ಬೀಜಗಳು ನನಗೆ ಯಾವತ್ತೂ ಈ ರೀತಿ ಮಿಸ್ ಆಗ್ತಿರ್ಲಿಲ್ಲ. ಅದು ನಿಂಬೆಹಣ್ಣು ಬೀಜ ತೆಗಿದಲ್ಲೇ ಮಿಸ್ ಮಾಡ್ಕೊಂಡ್ಬಿಟ್ಟೆ. ಇಟ್ಸ್ ಓಕೆ, ಪರವಾಗಿಲ್ಲ, ನೀಟಾಗಿ ತೆಗ್ದಿದ್ದೀನಿ. ಅದರಲ್ಲಿ ನೋಡಿ, ಈ ಥರ ವಾಶ್ ಮಾಡ್ಕೊಳ್ಬೇಕು. ಹುಳಿ ಅಂಶ ಎಲ್ಲ ಇರುತ್ತೆ. ನಾವು ಲೆಮನ್ ಹಾಕಿರ್ತೀವಲ್ವ ಹಾಲನ್ನ ಒಡೆದೋಗ್ಲಿಕ್ಕೆ, ಆಗ ಹುಳಿ ಅಂಶ ಜಾಸ್ತಿ ಇರುತ್ತೆ ಅಂತ ಚೆನ್ನಾಗಿರೋ ನೀರು ಹಾಕ್ಕೊಂಡು ಈ ಥರ ಸ್ಪೂನಲ್ಲಿ ಮಿಕ್ಸ್ ಮಾಡಿ ಚೆನ್ನಾಗಿ ಅದನ್ನು ಪೂರ್ತಿ ಒಂದು ಚೆನ್ನಾಗಿ ಜಾಸ್ತಿನೇ ಇದು ಮಾಡ್ಕೊಳ್ಬೇಕು. ಆಗೆಲ್ಲ ಅದು ನೀರಲ್ಲಿ ಹೊರಟೋಗುತ್ತೆ ಹುಳಿ ಅಂಶ ಎಲ್ಲ. ನೋಡಿ, ಈ ರೀತಿ ಸ್ಪೂನಲ್ಲಿ ಈ ಥರ ಮಾಡ್ತಾಯಿದ್ದೀನಿ. ನೋಡಿ, ಆ ಥರ ನೋಡಿ, ಈ ರೀತಿ ನೀರನ್ನೆಲ್ಲ ಚೆನ್ನಾಗಿ ಹಿಂಡ್ಕೊಳ್ಬೇಕು. ನೋಡಿ, ನೀರಿನ ಅಂಶ ಎಲ್ಲ ಇರುತ್ತಲ್ವ, ಅದನ್ನು ಚೆನ್ನಾಗಿ ಅಂದರೆ ತುಂಬ ಗಟ್ಟಿಯಾಗಿ ಅದು ಹಾಲಿನ ಇದರಲ್ಲಿರೋ ಅಂಥ ನೀರೆಲ್ಲ ಹೊರಟೋಗ್ಬೇಕು. ಆ ರೀತಿ ಗಟ್ಟಿಯಾಗಿ ಈ ಥರ ಚೆನ್ನಾಗಿ ಹಿಂಡ್ಕೊಳ್ಬೇಕು. ಇನ್ನೂ ಒಂದು ಬೆಸ್ಟ್ ಏನು ಮಾಡ್ಬೋದಂದರೆ ತೋರಿಸ್ತೀನಿ ನೋಡಿ ಮುಂದೆ. ಈ ಥರ ಸುತ್ತಬಿಟ್ಟು ಒಂದು ಭಾರವಾದಂಥ ಏನಾದರೂ ವಸ್ತುನ ಪ್ಲೇಟ್ ಮೇಲೆ ಈ ರೀತಿ ಇಟ್ಕೊಳ್ಬೋದು. ನೋಡಿ, ಅಲ್ಲಿ ನೀರಿನ ಅಂಶ ಎಲ್ಲ ಆಚೆ ಬರುತ್ತೆ ಆ ಥರ ಮಾಡೋದ್ರಿಂದ. ನೋಡಿ, ನನ್ನ ತಮ್ಮನ ಮಗ ಬಂದಿದ್ದ, ಅಮ್ಮ ಕೂಡ ಬಂದಿದ್ದರು ನಮ್ಮ ಮಾವನವ್ರನ್ನ ನೋಡ್ಕೊಂಡು ಹೋಗ್ಲಿಕ್ಕೆ ಅಂತ. ನೋಡಿ, ಅವನು ಚಿಕನ್ ಮೊಟ್ಟೆ ಹಾಕಿಸ್ಕೊಂಡು ಕೋಳಿ ಮೊಟ್ಟೆನ ತಿಂತಾ ಇದ್ದಾನೆ. ನಾನು ವೀಡಿಯೋ ಮಾಡ್ಕೊಳ್ತೀನಿ ತಡಿ ನಿನ್ನನ್ನು ಅಂತ ತೋರಿಸ್ಬಿಟ್ಟು ವೀಡಿಯೋ ಮಾಡ್ಕೊಳ್ತಾ ಇದ್ದೆ. ನೋಡಿ, ಇದು ನೀರೆಲ್ಲ ಆಚೆ ಹೋಗಿರುತ್ತೆ. ಆಚೆ ಹೋಗಿ ಚೆನ್ನಾಗಿ ಈ ಥರ ಒಂದು ಮಿಕ್ಸ್ಚರ್ ಸಿಕ್ಕಿರುತ್ತೆ. ಅದನ್ನು ಚೆನ್ನಾಗಿ ನಾದ್ಕೊಳ್ಬೇಕು ನಾವು ರಸಗುಲ್ಲ ಮಾಡ್ಕೊಳ್ಬೇಕಾದ್ರೆ. ನೋಡಿ, ಈ ರೀತಿ ಮಿಶ್ರಣ ಆಗಿರುತ್ತೆ. ಅದು ಚೆನ್ನಾಗಿ ಪನ್ನೀರ್ ಥರ ಆಗಿರುತ್ತೆ. ಅದನ್ನು ಚೆನ್ನಾಗಿ ನಾದ್ಕೊಳ್ಬೇಕು. ನೋಡಿ, ಎಷ್ಟು ಉಡಿಯಾಗಿ ಆಗಿದೆ. ಈ ಥರ ಚೆನ್ನಾಗಿ ಅದು ಬಂಟು ಬರೋವರೆಗೂ ಚೆನ್ನಾಗಿ ನಾದ್ಕೊಳ್ಬೇಕು. ಇನ್ನು ತಟ್ಟೆನಲ್ಲಿ ಮಾಡಿದ್ರೆ ಈ ವಾರ ಬೆಸ್ಟು ಅಂತ ಅನ್ನಿಸ್ತು ನನಗೆ. ಬೌಲಲ್ಲಿ ಮಾಡ್ಕೊಳೋದಕ್ಕಿಂತ ತಟ್ಟೆ ಆದರೆ ಹಿಂಗೆ ಚೆನ್ನಾಗಿ ನಾದ್ಬೋದು ಅಂತ ಅನ್ನಿಸ್ತು. ಬಟ್ ಪರವಾಗಿಲ್ಲ, ಬೌಲಲ್ಲೂ ಮ್ಯಾನೇಜ್ ಆಯಿತು. ನೋಡಿ, ಈ ರೀತಿ ಚೆನ್ನಾಗಿ ನಾದ್ಕೊಳ್ಬೇಕು. ಒಂದು 5 ಮಿನಿಟ್ಸ್ ಆದರೂ ಈ ರೀತಿ ಮಾಡ್ಕೊಳ್ತಾನೆ ಇರಬೇಕು. ಚೆನ್ನಾಗಿ ಬರುತ್ತೆ ಅವಾಗ ರಸಗುಲ್ಲ. ನೋಡಿ, ಈ ರೀತಿ ನಾನೊಂದು 5 ನಿಮಿಷದ ಮೇಲೇ ಚೆನ್ನಾಗಿ ನಾದಿದ್ದೀನಿ. ನೋಡಿ, ಆ ಥರ ನಾನು ಹಿಂಗೆ ಕೈಯಲ್ಲಿ ಒಸಿತಾ ಇದ್ದೀನಲ್ಲ, ಆ ರೀತಿಯೇ ಆಗಬೇಕು ರಸಗುಲ್ಲ ಮಾಡಲಿಕ್ಕೆ. ಮತ್ತು ಸೈಡಲ್ಲಿ ಒಂದು ಪಾನಿಗೆ ನೋಡಿ, ಒಂದು ಬಟ್ಲು
ನಾನು 1 ಲೀಟರ್ ಹಾಲಿಂದು ರಸಗುಲ್ಲ ಮಾಡಿರೋದು. ಅದಕ್ಕೆ ನೋಡಿ ಒಂದು ಬಟ್ಲು, ಒಂದು ಜಾಮೂನ್ ಬಟ್ಲು ಇರುತ್ತಲ್ವ, ಅದರಲ್ಲಿ ಒಂದು ಬಟ್ಲು ಸಕ್ಕರೆ ಹಾಕ್ಕೊಂಡಿದ್ದೀನಿ ಮತ್ತು 1.5 ಬಟ್ಲು ನೀರು ಹಾಕ್ಕೊಂಡಿದ್ದೀನಿ. ಇದೇನು ಪಾಕ ಬರಬೇಕು ಅನ್ನೋಂಗೇನಿಲ್ಲ. ನೋಡಿ, 1 ಬಟ್ಲು ನೀರು ಹಾಕ್ಕೊಂಡು ಮತ್ತು ಇನ್ನೊಂದು ಅರ್ಧ ಬಟ್ಲು ಹಾಕ್ಕೊಳ್ತೀನಿ. 1 ಬಟ್ಲಾದರೆ ಸಾಕಾಗುತ್ತೆ, ನೋಡಿ ಹಾಕ್ಕೊಳ್ಳಿ ನೀವು. ಪಾಕ ಹೆವಿ ಪಾಕ ಏನು ಬೇಕಿಲ್ಲ ಇದಕ್ಕೆ, ಸಕ್ಕರೆ ಕರಗಿದ್ರೆ ಸಾಕು. ಇವಾಗ ನೋಡಿ, ಇದು ಚೆನ್ನಾಗಿ ನಾದಿಟ್ಟಿದ್ದೀನಿ. ಅದನ್ನು ಈಗ ಸಣ್ಣದಾಗಿ ಒಂದೊಂದೇ ರಸಗುಲ್ಲಗಳನ್ನ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ನಾವು ಜಾಮೂನ್ ಮಾಡ್ತೀವಲ್ಲ, ನಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಮಾಡ್ಕೊಳ್ಳಿ. ನಾನು ಸ್ವಲ್ಪ ದಪ್ಪನೇ ಮಾಡ್ಕೊಂಡಿದ್ದೆ. ಅದು ಸ್ವಲ್ಪ ಪಾಕದೊಳಗಡೆ ಹಾಕಿದಾಗ ಸ್ವಲ್ಪ ದಪ್ಪ ಆಗುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ನಾದ್ಬಿಟ್ಟು ಒಂದೊಂದೇ ರಸಗುಲ್ಲಗಳನ್ನು ಮಾಡ್ಕೊಳ್ಬೇಕು. ನೋಡಿ, ಸಕ್ಕರೆ ಕೂಡ ಮಗ್ಲಲ್ಲಿ ಕರಗಿದೆ, ಪಾನಲ್ಲಿ ಇಟ್ಟಿದ್ನಲ್ಲ, ಕರಗಿದೆ. ಅದು ಕರಗಿ ಚೆನ್ನಾಗಿ ಈಗ ಕುದೀತಾ ಇದೆ ಅಲ್ವಾ. ಇದಕ್ಕೆ ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ರಸಗುಲ್ಲಗಳನ್ನು ಸೇರಿಸೋಣ. ನೋಡಿ, ಒಂದು 15-20 ಆಗೈತಷ್ಟೇ. ನೋಡಿ, ಈ ರೀತಿ ಚೆನ್ನಾಗಿ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಆಗಿದೆ. ಈಗ ಪಕ್ಕದಲ್ಲಿ ಈ ಪಾಕ ಕೂಡ ಕುದಿ ಬರ್ತಾ ಇದೆ. ಇದಕ್ಕೆ 2 ಏಲಕ್ಕಿನ ನಾನು ಕುಟ್ಟಿ ಪುಡಿ ಮಾಡೇನು ಹಾಕಿಲ್ಲ, ಹಾಗೆ ಡೈರೆಕ್ಟ್ ಆಗಿದ್ದೀನಿ, ಸುಮ್ಮನೆ ಬಿಡಿಸಿ ಹಾಕಿದ್ದೀನಿ ಅಷ್ಟೇ. ನೋಡಿ, ಈಗ ಆ ಪಾಕದೊಳಗಡೆ ಏಲಕ್ಕಿ ಸೇರಿಸಿದ್ದೀನಿ. ಈಗ ಇದಕ್ಕೆ ಮಾಡಿ ಇಟ್ಕೊಂಡಿರೋ ಅಂಥ ಒಂದೊಂದೇ ರಸಗುಲ್ಲಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಉರಿ ಸಣ್ಣಗೆ ಮಾಡಿಕೊಂಡು ರಸಗುಲ್ಲಗಳನ್ನು ಒಂದೇ ಸರಿ ಡೈರೆಕ್ಟ್ ಹಾಕ್ಬೋದು. ಅಂದರೆ ಸ್ವಲ್ಪ ಬಿಡಿ ಬಿಡಿ ಆಗಲಿ ಅಂತ ದೂರ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಒಂದೊಂದೇ ಸೇರಿಸ್ಕೊಳ್ಬೇಕು. ನೋಡಿ, ಸಣ್ಣಗೆ ಮಾಡಿದ್ದೀನಿ ಉರಿನ. ಈಗ ಬಾಯಿನ ಮುಚ್ಚಿಬಿಟ್ಟು ಅದರದ್ದು ಪ್ಯಾನ್ದು ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸು ಪಾಕ ಎಲ್ಲ ಹೀರ್ಕೊಳ್ಳುತ್ತೆ, ಚೆನ್ನಾಗಿ ಬಿಟ್ಬಿಡ್ಬೇಕು ಅದನ್ನು ಸಣ್ಣ ಊರಿನಲ್ಲಿ. ಅದು ಸ್ವಲ್ಪ ಉಬ್ಬಿ ದಪ್ಪ ಆಗುತ್ತೆ. ನೋಡಿ, ಈಗ ಮತ್ತೆ ತೋರಿಸ್ತಾ ಇದ್ದೀನಿ, ಇಷ್ಟಿಷ್ಟು ದಪ್ಪ ಆಗಿದೆ, ತುಂಬ ದಪ್ಪ ಆಗಿದೆ ಇವಾಗ. ಮತ್ತು ಇದನ್ನು ಸ್ವಲ್ಪ ಹಿಂಗೆ ಅಳ್ಳಾಡಿಸ್ಬಿಟ್ಟು ಮತ್ತೆ ಉಲ್ಟಾ ಮಾಡ್ತೀನಿ. ಅಂದರೆ ಒಂದು ಸೈಡ್ ಮಾತ್ರ ಪಾಕ ಇರ್ಕೊಂಡಿರುತ್ತೆ ಅಂತ, 2 ಸೈಡು ಪಾಕ ಕುಡ್ಕೊಳ್ಳಿ ಅಂತ ಸ್ವಲ್ಪ ಮಗುತ್ತೀನಿ ಒಂದೊಂದೇ. ಇನ್ನೂ ಸಣ್ಣ ಬೇಕಿದ್ರೂ ನೀವು ಮಾಡ್ಕೊಳ್ಬೋದು, ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು. ಸ್ವಲ್ಪ ಅದು ಉಬ್ಬುತ್ತೆ ಅಲ್ವಾ, ಹಾಗಾಗಿ ಈಗ ನಾವು ಜಾಮೂನೆಲ್ಲ ಪಾಕದಲ್ಲಿ ಹಾಕಿದಾಗ ಯಾವ ರೀತಿ ಉಬ್ಬಿ ಬರುತ್ತೋ ಆ ರೀತಿ ಸ್ವಲ್ಪ ದಪ್ಪ ಆಗುತ್ತೆ ಇದು ಕೂಡ. ನೋಡಿ, ಅದು ಒಂದೊಂದು ಕಡೆ ಸ್ವಲ್ಪ ಹಾಲಿನ ವೈಟ್ ಇತ್ತಲ್ಲ, ಅದಕ್ಕೋಸ್ಕರ ಹಿಂಗೆ ಉಲ್ಟಾ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಎಲ್ಲ ಚೆನ್ನಾಗಿ ಪಾಕ ಕುಡ್ಕೊಂಡಿದೆ ರಸಗುಲ್ಲಗಳು. ನೋಡಿ, ಎಷ್ಟಿಷ್ಟು ದಪ್ಪ ಆಗಿದ್ದಾವೆ. ನೋಡಿ, ಎಷ್ಟು ಚೆನ್ನಾಗಾಗಿದೆ. ಈಗ ನಾನು ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ.
ವಿಡಿಯೋಸ್ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ನೀವು ಕೂಡ ರಸಗುಲ್ಲ ಮಾಡಿ ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ವಿಡಿಯೋಸ್ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಎಲ್ಲರಿಗೂ ವಿಡಿಯೋಸ್ ಇಷ್ಟ ಆಯಿತು ಅಂತೀನಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.